Hello students, welcome to RHchemistry. So P block element KCET previous year question in next part ಅಂದರೆ part 2 ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ part 1 ಅನ್ನು ಡಿಸ್ಕಸ್ ಮಾಡಿದ್ದೀನಿ ವಿತ್ ಸಿನಾಪ್ಸಿಸ್. ಸೊ ಈ ಒಂದು ವಿಡಿಯೋದಲ್ಲಿ ಮುಂದಿನ ಕ್ವೆಶ್ಚನ್ಸ್ಗಳನ್ನ ಡಿಸ್ಕಸ್ ಮಾಡೋಣಂತೆ, ರೈಟ್? ಸೊ KCET 2021 ಕೇಳಿರುವಂಥ ಕ್ವೆಶ್ಚನ್. ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಅಂದಾಗ ಇಲ್ಲಿ ಮೆಮೊರಿ ಪವರ್ ಬಹಳ ಯೂಸ್ ಆಗ್ತದೆ. ಸೊ ನೀವು ಒಂದಷ್ಟು ಫ್ಯಾಕ್ಟ್ಸ್ಗಳನ್ನ ನೆನಪಿಟ್ಕೊಳ್ಳೇಬೇಕು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಅದನ್ನು ನೆನಪಿಟ್ಕೋತೀರಿ ಅಥವಾ ಪದೇ ಪದೇ ಅದನ್ನು ಓದಿ ನೆನಪಿಟ್ಕೋತೀರಿ, ಅದು ನಿಮಗೆ ಬಿಟ್ಟಿದ್ದು, ಬಟ್ ಯು ಹ್ಯಾವ್ ಟು ರಿಮೆಂಬರ್. ಫಾರ್ ಎಕ್ಸಾಂಪಲ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ ಆನ್ ಹೀಟಿಂಗ್ ಯೂಸ್ N2O ಅಂತ ಇದೆ, ಹೌದಾ? ನೈಟ್ರಸ್ ಆಕ್ಸೈಡ್ ಫಾರ್ಮ್ ಆಗ್ತದೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದು ಫಾರ್ಮ್ ಆಗ್ತದೆ ಅಂತ ನೋಡ್ತಾ ಹೋಗಿ. ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ PbNO3 ಟ್ವೈಸ್ ಅನ್ನು ನೀವು ಹೀಟ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ NO2 ಗ್ಯಾಸ್. ಗೊತ್ತಿರಲಿ, ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್. ಯಾವಾಗ NaNO3 ಅನ್ನು ಹೀಟ್ ಮಾಡ್ತೀರಿ, ಸೊ ಯು ಆರ್ ಗೋಯಿಂಗ್ ಟು ಗೆಟ್ NaNO2 ಪ್ಲಸ್ O2 ಗ್ಯಾಸ್, ಆಕ್ಸಿಜನ್ ಗ್ಯಾಸ್ ಇಸ್ ಗೋಯಿಂಗ್ ಟು ರಿಲೀಸ್. ಸೊ ಈ ಉಳಿದಿರೋದು ಎರಡು, NH4NO3, NH4NO2. ಹಿಂದಿನ ಒಂದು ಕ್ವಶನ್ ಅಲ್ಲೂ ಕೂಡ ಇದನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ NH4NO2 ಏನಿದೆ, ದಿಸ್ ಆನ್ ಹೀಟಿಂಗ್ ಗಿವ್ ರೈಸ್ ಟು N2 ಗ್ಯಾಸ್ and this on heating give rise to N2O gas. Hence for that reason the answer for this question is B. ಮುಂದಿನ ಕ್ವಶನ್ ನೋಡಿ, which of the following property is true for given sequence NS3 more than PS3 ASS3 SBS3 BIS3 ಅಂತ ಇದೆ. ಸೊ ರೆಡ್ಯೂಸಿಂಗ್ ಪ್ರಾಪರ್ಟಿ ನೋಡೋಣಂತೆ. ರೆಡ್ಯೂಸಿಂಗ್ ಪ್ರಾಪರ್ಟಿ ರಿಮೆಂಬರ್ ಒಂದನ್ನು ಬರೀತೀನಿ, ಹೌದಾ? BIS3 ಮೋರ್ ದ್ಯಾನ್ ಯು ಕ್ಯಾನ್ ಸೇ NH3, ಫಸ್ಟ್ ಆ್ಯಂಡ್ ಲಾಸ್ಟನ್ನು ಬರೆಯೋಣಂತೆ. ಸೊ ರೆಡ್ಯೂಸಿಂಗ್ ನೇಚರ್, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತದೆ, ಯಾಕಂದರೆ ಬಾಂಡ್ ಸ್ಟ್ರೆಂತ್ ಡಿಕ್ರೀಸ್ ಆಗ್ತದೆ. ಸೊ ಹೈಡ್ರೋಜನ್ ಕ್ಯಾನ್ ಬಿ ಗಿವನ್ ಈಸಿಲಿ. ಸೊ ರೆಡ್ಯೂಸಿಂಗ್ ನೇಚರ್ ಇನ್ಕ್ರೀಸಸ್. ಇನ್ನು ಥರ್ಮಲ್ ಸ್ಟೆಬಿಲಿಟಿ. ಸೊ ಥರ್ಮಲ್ ಸ್ಟೆಬಿಲಿಟಿ ರಿಮೆಂಬರ್, ಡೆಫಿನೆಟ್ಲಿ ದ ಆರ್ಡರ್ ಆಫ್ ಥರ್ಮಲ್ ಸ್ಟೆಬಿಲಿಟಿ ಇಸ್ ದಿಸ್ ಓನ್ಲಿ, ಹೌದಾ? ಯಾಕಂತಂದರೆ NS3 ಥರ್ಮಲ್ ಸ್ಟೆಬಿಲಿಟಿ ಇಸ್ ಮೋರ್ ದ್ಯಾನ್ PS3. ದ ರೀಸನ್ ಫಾರ್ ದ್ಯಾಟ್ ಈಸ್ ದರ್ ಈಸ್ ಅ ಸ್ಮಾಲ್ ಸೈಜ್, ರಿಮೆಂಬರ್, ಸ್ಮಾಲ್ ಸೈಜ್ ಆಫ್ ನೈಟ್ರೋಜನ್, ಬಿಕಾಸ್ ಆಫ್ ದಟ್ ಬಾಂಡ್ ಸ್ಟ್ರೆಂತ್ ವಿಲ್ ಬಿ ಮೋರ್. ಸೊ ಥರ್ಮಲ್ ಸ್ಟೆಬಿಲಿಟಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ನೊಂದು ಯಾವ್ದಾದ್ರು ಕರೆಕ್ಟ್ ಇದೆ ನೋಡಿ, ಯಾಕಂದರೆ 2021ನಲ್ಲಿ, ಸೊ 2021ನಲ್ಲಿ ಎರಡು ಆನ್ಸರ್ ಟೈಪ್ ಕೊಟ್ಟಿದ್ರು ಇದನ್ನು ನೋಡಿ. ಎಸಿಡಿಕ್ ಕ್ಯಾರೆಕ್ಟರ್ ಡೆಫಿನೆಟ್ಲಿ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. BIS3 ಮೋರ್ ದ್ಯಾನ್ NS3 ಅಂದರೆ ಇದು ಆನ್ಸರ್ ಆಗೋದಿಲ್ಲ. ಈಗ ಬಾಂಡ್ ಆ್ಯಂಗಲ್ ನೋಡಿ. ಸೊ ಆಲ್ವೇಸ್ ರಿಮೆಂಬರ್ ಬಾಂಡ್ ಆ್ಯಂಗಲ್ ಆಫ್ NS3, ರಿಮೆಂಬರ್ ಬಾಂಡ್ ಆ್ಯಂಗಲ್ ಆಫ್ NS3 ವಿ ನೋ ದ್ಯಾಟ್ 107.5 ಡಿಗ್ರಿ. ಸೊ ವೆನ್ ಇಟ್ ಕಮ್ಸ್ ಟು BIS3 bond angle is going to decrease, remember, decrease. The reason for that is electronegativity of the nitrogen increases, ಹೌದಾ? ನೈಟ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದಕ್ಕೆ ಬಾಂಡ್ ಆ್ಯಂಗಲ್ ಜಾಸ್ತಿ ಇದೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್ ಡೌನ್ ದ ಗ್ರೂಪ್, ಬಾಂಡ್ ಆ್ಯಂಗಲ್ ಆಲ್ಸೋ ಡಿಕ್ರೀಸಸ್. ಬಿಕಾಸ್ ಆಫ್ ದ್ಯಾಟ್ ರೀಸನ್ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಆ ವರ್ಷ 2021ನಲ್ಲಿ ಎರಡು ಆನ್ಸರ್ ಕರೆಕ್ಟ್ ಇರೋದನ್ನು ಕೊಟ್ಟಿದ್ರು. ಸೊ B ಅಥವಾ C ಎರಡನ್ನು ಮಾರ್ಕ್, ಯಾವುದನ್ನು ಒಂದನ್ನು ಮಾರ್ಕ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. ಸೊ B ಆ್ಯಂಡ್ C ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ನೆಕ್ಸ್ಟು ಕ್ವಶನ್ ನಂಬರ್ 8 ನೋಡಿ, ದ ಕರೆಕ್ಟ್ ಆರ್ಡರ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇನ್ ದ ಫಾಲೋವಿಂಗ್ ಕಂಪೌಂಡ್ ಈಸ್ ಅಂತ ಕೇಳಿದ್ದಾರೆ, ಹೌದಾ? ಸೊ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೈಡ್ರೋಜನ್ ಬಾಂಡಿಂಗ್, ಹೌದಾ? ಹೈಡ್ರೋಜನ್ ಬಾಂಡಿಂಗ್. ಯಾಕಂದರೆ ಇದನ್ನೇ ಯಾಕೆ ತೊಗೊಂಡಿದ್ದೀನಿ ಅಂತ ಸಿ, ಬಾಯ್ಲಿಂಗ್ ಪಾಯಿಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಲಿಕ್ಯುಲರ್ ಮಾಸ್ ಆಲ್ಸೋ. ಆದರೆ ಇಲ್ಲಿ ಇದನ್ನೇ ಯಾಕೆ ತೊಗೊಂಡಿದ್ರಿ ಅಂದರೆ ಮೂರು ಕೊಟ್ಟಿರುವಂಥ ಮೂರು ಆಪ್ಷನ್ಗೆ ಹೈಡ್ರೋಜನ್ ಬಾಂಡ್ ಮಾಡುವಂಥ ಕೆಪಾಸಿಟಿ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಈಗ ಇವು ಮೂರಲ್ಲಿ ಯಾವುದು ಸ್ಟ್ರಾಂಗೆಸ್ಟ್ ಹೈಡ್ರೋಜನ್ ಬಾಂಡ್ ಅಂತ ನೋಡಿ. ಸೊ ಅದಕ್ಕೆ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಬೇಕು, ಸ್ಟ್ರೆಂತ್ ಆಫ್ ಹೈಡ್ರೋಜನ್ ಬಾಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರೋನೆಗೆಟಿವಿಟಿ. ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ದಾಗ ಸೊ ಹೈಡ್ರೋಜನ್ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ. ಹೆನ್ಸ್ ರಿಮೆಂಬರ್ HF is more than H2O more than NS3. So the answer for this question is A. Boiling point also follows the same order, ಯಾಕಂದರೆ extent of hydrogen bonding in HF is more than H2O more than NS3. So hence the answer for this is A. Next ನೋಡಂತೆ, XCF6 on partial hydrolysis gives compound X which on square pyramidal geometry, which is having square pyramidal geometry. So ಇಲ್ಲಿ ನೋಡಿ, ಇಲ್ಲಿ ಮೂರು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಒಂದು XCF6 which undergo hydrolysis 1 water molecule, XCF6 which undergo hydrolysis 2 water molecule, XCF6 which undergo hydrolysis 3 water molecule. ಸೊ ಈ ರಿಯಾಕ್ಷನ್ ಏನಿದೆ ಮೂರು ವಾಟರ್ ಮಾಲಿಕ್ಯೂಲ್ ಇರೋದು. ಸೊ ಇದನ್ನು ನಾವು ಕಂಪ್ಲೀಟ್ ಹೈಡ್ರಾಲಿಸಿಸ್ ಅಂತ ಹೇಳ್ಬಿಡ್ತೀವಿ. ಇನ್ನು ಉಳಿದಿರೋದು ಎರಡು ಆಪ್ಷನ್. ರಿಮೆಂಬರ್, ಇದರಲ್ಲಿ ಕಂಪೌಂಡ್ ಯಾವ ರೀತಿ ಫಾರ್ಮ್ ಆಗ್ತದೆ ಅಂದರೆ XCO3 ಫಾರ್ಮ್ ಆಗ್ತದೆ, XCO2F2 ಫಾರ್ಮ್ ಆಗ್ತದೆ, ಸೊ XCOF4 ಫಾರ್ಮ್ ಆಗ್ತದೆ, ಹೌದಾ?
ಸೊ ಈಗ ಕಂಪ್ಲೀಟ್ ಹೈಡ್ರಾಲಿಸಿಸ್ ಅಂದರೆ ಇದು ಬರ್ತದೆ, ಅಂದರೆ ಇದಂತೂ ಆನ್ಸರ್ ಅಲ್ಲ, ಹೌದಾ? ಇದಂತೂ ಆನ್ಸರ್ ಆಗೋದಿಲ್ಲ, ಇದು ಕೂಡ ಆನ್ಸರ್ ಆಗೋದಿಲ್ಲ. ಉಳಿದಿರೋದು ಎರಡು ಆಪ್ಷನು. ಉಳಿದಿರೋ ಎರಡು ಆಪ್ಷನಲ್ಲಿ ಸ್ಕ್ವೇರ್ ಪಿರಾಮಿಡಲ್ ಯಾವುದು ಅಂತ ಕೇಳ್ತಾರೆ. ಸೊ ಸ್ಕ್ವೇರ್ ಪಿರಾಮಿಡಲ್ ಯಾವುದು ಅಂತ ಕೇಳಿದರೆ ಸೊ ಬಹಳ ಸಿಂಪಲ್ಲು ನೋಡಿ. ಸ್ಕ್ವೇರ್ ಪಿರಾಮಿಡಲ್ ಈ ರೀತಿ ಇರ್ತದೆ ಜನರಲಿ. ನಾನಿಲ್ಲಿ ಎಮ್ ಅಂತ ತಗೋತೀನಿ. ಸ್ಕ್ವೇರ್ ಪಿರಾಮಿಡಲ್ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್. ಇಲ್ಲೊಂದು ಲೋನ್ ಪೇರ್ ಇರ್ತದೆ ಆ್ಯಕ್ಚುಲಿ, ಹೌದಾ? ಸೊ ಸ್ಕ್ವೇರ್ ಇದು, ಸೊ ಇದು ಪಿರಾಮಿಡಲ್ ನೋಡಿ, ಪಿರಾಮಿಡಲ್. ಕಾಮನ್ ಸೆನ್ಸ್ ಏನು ಹಾಗಾದರೆ, ಒಂದು ಸೆಂಟರಿಗೆ 5 ಸರೌಂಡಿಂಗ್ ಇದ್ದಿದ್ದು ಮಾತ್ರ ಆನ್ಸರ್ ಆಗ್ತದೆ, ಹೌದಾ? ಒಂದು ಸೆಂಟರಿಗೆ 5 ಸರೌಂಡಿಂಗ್ ಅಂದರೆ 4 + 1. ಸೊ ಆನ್ಸರ್ ಶುಡ್ ಬಿ ಸಿ. ಸೊ ಇದು ಆನ್ಸರ್ ಆಗೋದಿಲ್ಲ. ಯಾಕಂತಂದರೆ ಇದರಲ್ಲಿ O2 F2 ಇದೆ, ಹೌದಾ? 4 ಸರೌಂಡಿಂಗ್ ಇದೆ. 5 ಸರೌಂಡಿಂಗ್ ಮಿನಿಮಮ್ ಇರಲೇಬೇಕು ಸ್ಕ್ವೇರ್ ಪಿರಾಮಿಡಲ್ ಜಾಮಿಟ್ರಿ ಅಂದರೆ. ಆ ಒಂದು ಲಾಜಿಕ್ ಮೇಲೆ ಯು ಕ್ಯಾನ್ ಟೆಲ್ ದಿಸ್ ಆನ್ಸರ್ XCOF4. ರಿಮೆಂಬರ್ ದ್ಯಾಟ್. ಸೊ ಅದೇ ಹಿಂಟ್ ಇದರಲ್ಲಿ, ಹೌದಾ? ಯಾಕಂದರೆ ಇವು ಎರಡರಲ್ಲಿ ಪಾರ್ಷಿಯಲ್ ಅಂದರೆ 1 ವಾಟರ್ ಮಾಲಿಕ್ಯೂಲ್ ಆದರೂ ಆಗಿರ್ಬೋದು, 2 ಆದರೂ ಆಗಿರ್ಬೋದು. ಇದರಲ್ಲಿ ಹಿಂಟ್ ಯಾವುದು? XCOF4 or XCO2 F2 ಸ್ಕ್ವೇರ್ ಪಿರಾಮಿಡಲ್. ಸ್ಕ್ವೇರ್ ಪಿರಾಮಿಡಲ್ ಅಂದರೆ ಸರೌಂಡಿಂಗ್ 5 ಇರಬೇಕು. ಸೊ ಇದರಲ್ಲಿ 5 ಇದೆ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ನೆಕ್ಸ್ಟು 10th ಕ್ವಶನ್ ನೋಡೋಣಂತೆ. 10th ಕ್ವಶನ್ ನೋಡಿ, ರೈಟ್? ನಾವು ಸಲ್ಫೈಡ್ ಓರ್ ಆನ್ ರೋಸ್ಟಿಂಗ್ ಯೂಸ್ ಗ್ಯಾಸ್ X reacts with Cl2 in presence of activated charcoal give rise to Y ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಗೊತ್ತಿರಲಿ, ಸಲ್ಫೈಡ್ ಓರನ್ನ ರೋಸ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ZnS ಅಂತ ಇಟ್ಕೊಳ್ಳಿ. ರೋಸ್ಟಿಂಗ್ ಅಂದರೆ ಹೀಟಿಂಗ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಫಾರ್ಮಿಂಗ್ ZnO plus SO2, ಹೌದಾ? SO2 is the gas released. This SO2 when it react with Cl2, this SO2 when it react with Cl2 in presence of charcoal, you are going to get the compound called as SO2Cl2. So hence the answer for this question is D. SO2Cl2 is the answer. ಇದು ಕೂಡ 17 ಗ್ರೂಪಲ್ಲಿ ಕೊಟ್ಟಿದ್ದಾರೆ ಇದನ್ನು, ಹೌದಾ? ಅದಕ್ಕಾಗಿ ಆನ್ಸರ್ನ ಹೇಳಲೇಬೇಕು. ನೆಕ್ಸ್ಟ್ 11th ಕ್ವಶನ್ ನೋಡಿ. 11th ಕ್ವಶನ್, ಸೊ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಅಂತ ಇದೆ. ಸೊ ಇದಕ್ಕೆ ಹೈಬ್ರಿಡೈಸೇಷನ್ ಮಾಲಿಕ್ಯೂಲ್ ಕೊಟ್ಟ ತಕ್ಷಣ ಹೇಗೆ ಹೇಳಬೇಕು ಅನ್ನೋದಕ್ಕೆ ಶಾರ್ಟ್ ಕಟ್ಟನ್ನು ನಾನು, ಅಂದರೆ ಅದಕ್ಕೊಂದು ಸಪ್ರೇಟ್ ವಿಡಿಯೋವನ್ನೇ ನಾನು ಮಾಡಿದ್ದೀನಿ. ಹೈಬ್ರಿಡೈಸೇಷನ್ ಅದನ್ನು ನೀವು ರೀಸೆಂಟ್ ವಿಡಿಯೋದಲ್ಲಿ ನೋಡ್ವಿ. ಇದಕ್ಕಿಂತ 2ನೇ ವಿಡಿಯೋ, ಹಿಂದಿನ 2 ವಿಡಿಯೋದಲ್ಲಿ 2ನೇ ವಿಡಿಯೋನ ನೋಡಿ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ಆನ್ಸರ್ ಫಾರ್ ದಟ್. ಇಲ್ಲಿ ನಾನು ಡೈರೆಕ್ಟಾಗಿ ಹೇಳ್ತೀನಿ, ಯಾಕಂದರೆ ಇಲ್ಲಿ ಮತ್ತೆ ನಾನು ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಸೊ ಇದರಲ್ಲಿ ನೋಡಿ, ಟೆಟ್ರಾಹೈಡ್ರಲ್ ಇದೆ, XCF4 ಟೆಟ್ರಾಹೈಡ್ರಲ್. ಹೈಬ್ರಿಡೈಸೇಷನ್ ನೋಡಿಬಿಟ್ರೆ ನಮಗೆ ಸ್ಟ್ರಕ್ಚರ್ ಗೊತ್ತಾಗ್ಬಿಡ್ತದೆ, ಹೌದಾ? ಹೈಬ್ರಿಡೈಸೇಷನ್ ಏನಾಗ್ತದೆ ನೋಡಿ, ಹೈಬ್ರಿಡೈಸೇಷನ್ ಈಸ್ ಈಕ್ವಲ್ ಟು ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಆಫ್ X is 8 plus 4 surrounding is monovalent. So by 2 ಅಂತಂದರೆ you will get 6 ಅಂತಂದರೆ you will get sp3d2. sp3d2 ಇದ್ದು ಟೆಟ್ರಾಹೈಡ್ರಲ್ ಸಾಧ್ಯನೇ ಇಲ್ಲ, ಹೌದಾ? ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್ ಓನ್ಲಿ. ಇದನ್ನ ಈಗ ಜಸ್ಟ್ ಡಿಸ್ಕಸ್ ಮಾಡಿದ್ದೀನಿ. ಸ್ಕ್ವೇರ್ ಪಿರಾಮಿಡಲ್ ಬರ್ತದೆ. ಸೊ ಇದು XCO3 ಪಿರಾಮಿಡಲ್ ಬರ್ತದೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ H is equal to 4 ಬರಬೇಕು, ಹೌದಾ? ಸೊ XC ನೋಡಿ, ಹಾಫ್ ಇಂಟು 8 ಡಿವೈಡ್ ಬೈ 2 4 ಬಂತ, ಅಂದರೆ sp3 ಬಂತ. ಯಾಕಂದರೆ ಆಕ್ಸಿಜನ್ ಡೈವ್ಯಾಲೆಂಟ್ ತೊಗೊಳ್ಳೋದೇ ಇಲ್ಲ ನಾವು, ಹೌದಾ? ಸೊ XCF6 ನೋಡಿ, ಡಿಸ್ಟಾರ್ಟೆಡ್ ಆಕ್ಟಾಹೈಡ್ರಲ್. ಯಾಕಂದರೆ ಇದರಲ್ಲಿ ಹೈಬ್ರಿಡೈಸೇಷನ್ ನೋಡಿ, sp3d3 ಬರ್ತದೆ. sp3d3 ಬರ್ತದೆ. ಹೇಗೆ ಬರ್ತದೆ ಅದಕ್ಕೆ ನನ್ನ ಹಿಂದಿನ ವಿಡಿಯೋವನ್ನು ನೋಡಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ಎ. ನೆಕ್ಸ್ಟು ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತ ಕೇಳಿದ್ದಾರೆ. ಫಾಸ್ಫರಸ್ ಪೆಂಟಾಕ್ಲೋರೈಡ್ ನೋಡಿ, ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಂತಂದರೆ PCl5. ನಾವು ಫಸ್ಟ್ ಒನ್, ಆನ್ ಹೈಡ್ರಾಲಿಸಿಸ್ ಗಿವ್ಸ್ ಆನ್ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ವಿಚ್ ಈಸ್ ಅ ಗುಡ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಇದೆ. ಸೊ ಫಸ್ಟ್ ನೋಡೋಣಂತೆ. ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ PCl5 when it undergo hydrolysis H2O, you are going to get the compound HCl plus POCl3. ಫಸ್ಟ್ ಸ್ಟೆಪ್ಪಲ್ಲಿ. ಫರ್ದರ್ POCl3 when it react with water moisture, you are going to get HCl plus H3PO4 you are going to get. ನೋಡಿ, H3PO4 ಗುಡ್ ರೆಡ್ಯೂಸಿಂಗ್ ಅಂತ ಕೇಳಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ರೆಡ್ಯೂಸಿಂಗ್ ಅಂತಂದರೆ PH ಬಾಂಡ್ ಇರಬೇಕು. H3PO4 ಸ್ಟ್ರಕ್ಚರ್ ಏನಿದೆ, P ಡಬಲ್ ಬಾಂಡ್ OH here, OH here, OH here. There is no PH bond. There is no PH bond ಅಂತಂದರೆ ಇದು ನಾನ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಹೆನ್ಸ್ ದಿಸ್ ಈಸ್ ನಾಟ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಹ್ಯಾಸ್ ಆಲ್ 5 ಇಕ್ವಾಲೆಂಟ್ ಬಾಂಡ್ ಅಂತ ಇದೆ. ಚೆಕ್ ಮಾಡಿ. PCl5 ಸ್ಟ್ರಕ್ಚರ್ ಹೇಗಿದೆ ಅಂತಂದರೆ P Cl 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 and Cl, ಟ್ರೈಗೋನಲ್ ಬೈಪಿರಾಮಿಡಲ್, ಹೌದಾ? ಆಲ್ವೇಸ್ ರಿಮೆಂಬರ್, ಈ ಎಕ್ಸಿಯಲ್ ಬಾಂಡ್ ಏನಿದೆಯಲ್ಲ ಇಲ್ಲಿ, ಈ ಎಕ್ಸಿಯಲ್ ಬಾಂಡ್ ಏನು ಕಾಣಿಸ್ತಾ ಇದೆ, ದಿಸ್ ಬಾಂಡ್ ಆ್ಯಂಡ್ ದಿಸ್ ಬಾಂಡ್ ಆರ್ ಲಾಂಗರ್. ರಿಮೆಂಬರ್, ಲಾಂಗರ್, ಆ್ಯಂಡ್ ದೀಸ್ 3 ಬಾಂಡ್ ಆರ್
shorter only to minimize the repulsion. So this bond length increases. ಅದಕ್ಕೆ this is also not the correct answer. ಇನ್ನು exist as ionic solid in which cation has octahedral structure, anion has tetrahedral structure ಅಂತ ಇದೆ. ಇದು ಕೂಡ ಸಿನಾಪ್ಸಿಸ್ ಅಲ್ಲಿ ಇದೆ, ನೀವು ನೋಡಬಹುದು. ಇಲ್ಲಿ PCl5 when it exists as a solid, ionic solid, remember solid state ಅಲ್ಲಿ ಇದಕ್ಕೆ ನಾವು ionic solid ಅಂತ ಕರಿತೀವಿ. ionic solid ಅಂತ ಇದ್ದಾಗ ಸ್ಟ್ರಕ್ಚರ್ ಯಾವ ರೀತಿ ಬರ್ತದ ಅಂತ ಅಂದ್ರೆ, ಸೊ PCl4 plus PCl6 minus you are going to get PCl4 plus PCl6 minus. ನೋಡಿದ ತಕ್ಷಣ ಹೇಳ್ಬೋದು ಕೋಆರ್ಡಿನೇಷನ್ ನಂಬರ್ 6 ಇದೆ ಅಂದ್ರೆ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಸೊ ಕ್ಯಾಟಿಯೋನ್ ಹ್ಯಾಸ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಅಂತ ಇದೆ, ಬಟ್ ಇಲ್ಲಿ ನೋಡಿ ಆನಿಯೋನ್ ಇಸ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಆನಿಯೋನ್ ಅಂದ್ರೆ ನೆಗೆಟಿವ್ ಚಾರ್ಜ್, ಹೌದಾ? ಸೊ ಟೆಟ್ರಾಹೆಡ್ರಲ್ ಇಸ್ ಆನಿಯೋನ್ ಅಂತ ಹೇಳ್ತಾರೆ, ಬಟ್ ಟೆಟ್ರಾಹೆಡ್ರಲ್ ಇಸ್ ಕ್ಯಾಟಿಯೋನ್, ಹೌದಾ? ಅಂದ್ರೆ ಇದು ಕೂಡ ಆನ್ಸರ್ ಆಗೋದಿಲ್ಲ. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್. ಸೊ ಆನ್ ಹೈಡ್ರಾಲಿಸಿಸ್ ಗಿವ್ಸ್ ಅನ್ ಆಕ್ಸಿಡೈಸ್ಡ್ ಫಾಸ್ಫರಸ್ ವಿಚ್ ಇಸ್ ಟ್ರೈಬೇಸಿಕ್. ನೋಡಿ ಟ್ರೈಬೇಸಿಕ್ ಇದೆ, 3OH ಗ್ರೂಪ್ ಇದೆ, ಅಂದ್ರೆ ಇದು ಟ್ರೈಬೇಸಿಕ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ರಿಮೆಂಬರ್ ದಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಕೇಳಿದರೆ 2019 ಕೇಳಿರೋಂಥ ಕ್ವಶನ್. ಭಾಳ ಸಿಂಪಲ್ ಇದೆ ನೋಡಿ. ಫಸ್ಟ್ ಆಫ್ ಆಲ್ ರಿಮೆಂಬರ್, ಆಕ್ಸಿಡೈಸಿಂಗ್ ಏಜೆಂಟ್ ಕೆಪಾಸಿಟಿ ಅಂತ ಬಂದಾಗ ಸ್ಟ್ರೆಂತ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಬಂದಾಗ ಈ ಕೇಸಲ್ಲಿ ರಿಮೆಂಬರ್ F2 ಈಸ್ ಸ್ಟ್ರಾಂಗರ್ ದ್ಯಾನ್ Cl2 Br2 I2, ರೈಟ್? ರಿಮೆಂಬರ್ ಫ್ಲೂರಿನ್ ಈಸ್ ಸ್ಟ್ರಾಂಗರ್ ಇದೆ. ಸೊ ನಾವು ಇದನ್ನು ಗೊತ್ತಾದ ಮೇಲೂ ಕೂಡ ನಾವು ಈ ಆನ್ಸರ್ನ ಹಾಕಿಬಿಡ್ತೀವಿ, ಬಟ್ ಇಟ್ ಈಸ್ ರಾಂಗ್ ಆನ್ಸರ್. ಯಾಕೆ ಹೇಳಿ? ಫ್ಲೂರೈಡ್ ಅಂತ ಇದೆ. ಫ್ಲೂರೈಡ್ ಅಂತಂದರೆ F2 ಅಲ್ಲ, F2 ಅಂದರೆ ಫ್ಲೂರಿನ್, F ಮೈನಸ್ ಅಂದರೆ ಫ್ಲೂರೈಡ್, F ಮೈನಸ್ ಅಂದರೆ ಫ್ಲೂರೈಡ್. ಅದಕ್ಕೆ ಫ್ಲೂರೈಡ್ ಇಸ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಈಸ್ ರಾಂಗ್, ಇಟ್ ಈಸ್ ನಾಟ್ ದ ಆನ್ಸರ್. ಇನ್ನು ಉಳಿದಿದ್ದು 3, ಹೌದಾ? Cl2 ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ದನ್ F2 ಅಂತ ಇದೆ, ಇಟ್ ಈಸ್ ಆಲ್ಸೋ ನಾಟ್ ದ ಆನ್ಸರ್. ಎರಡೂ ಹೋಯ್ತು. ಇನ್ನು ಕಾಮನ್ ಸೆನ್ಸ್ ನೋಡಿ, ನಿಮಗೆ F2 ರಿಯಾಕ್ಟ್ಸ್ ವಿತ್ ವಾಟರ್ ಗೊತ್ತಿದೆಯೋ ಇಲ್ಲೋ ಸೆಕೆಂಡರಿ. ಲಾಜಿಕಲಿ ಈ ಕ್ವಶನ್ ಅನ್ನು ಆನ್ಸರ್ ಮಾಡಬೇಕು. F2 ರಿಯಾಕ್ಟ್ಸ್ ವಿತ್ ವಾಟರ್ ನಾವೆಲ್ಲೂ ಕೂಡ ಹೇಳಿಲ್ಲ, ನೀವು ಓದೇ ಇಲ್ಲ ಅಂತ ಅನ್ಕೊಳ್ಳೋಣಂತೆ. ಆದರೂ ಲಾಜಿಕಲಿ ನೋಡಿ, Cl2 ಆಕ್ಸಿಡೈಸಸ್ ವಾಟರ್ ಟು O2 ಬಟ್ F2 ಡಸ್ ನಾಟ್. F2 ಆಕ್ಸಿಡೈಸಸ್ ವಾಟರ್ ಟು O2 ಬಟ್ Cl2 ಡಸ್ ನಾಟ್. ಯಾವುದಾಗ್ಬೋದು ಲಾಜಿಕಲಿ? ನೋಡಿ, ಲಾಜಿಕಲಿ F2 ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಇದ್ದ ಮೇಲೆ F2 ಮಾಡುವಂತಹ ಆಕ್ಸಿಡೇಷನ್ ಅನ್ನು Cl2 ಮಾಡದೇ ಇರಬಹುದು. ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. F2 ಮಾಡುವಂತಹ ಆಕ್ಸಿಡೇಷನ್ ಅನ್ನು Cl2 ಮಾಡದೇ ಇರಬಹುದು, ಬಟ್ Cl2 ಮಾಡುವಂಥ ಆಕ್ಸಿಡೇಷನ್ ಅನ್ನು F2 ಮಾಡಿರಲೇಬೇಕು. ಯಾಕೆ ಅಂತಂದರೆ F2 is ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ದೆನ್ Cl2. ಅದಕ್ಕೆ F2 ಆಕ್ಸಿಡೈಸಸ್ H2O to O2 ಬಟ್ Cl2 ಡಸ್ ನಾಟ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್. ಸೊ ಎ ಈಸ್ ರಾಂಗ್ ಆನ್ಸರ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಲಾಜಿಕಲಿ F2 is ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ದೆನ್ Cl2, ಹೆನ್ಸ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟು 14th ಕ್ವಶನ್ ನೋಡಿ, ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಹೈಡ್ರಾಲಿಸಿಸ್ ಬಗ್ಗೆ, ಹೌದಾ? ಇಲ್ಲಿ XCF6 ಟ್ರೀಟೆಡ್ ವಿತ್ ವಾಟರ್ ಫಾರ್ಮಿಂಗ್ ದ ಕಂಪೌಂಡ್ ಯಾವುದು ಅಂತ ಕೇಳ್ತಾರೆ. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಒಂದು ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ XCOF4. ಎರಡು ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ XCO2F2. ಇನ್ನು 3 ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ XCO3, ಹೌದಾ? ಸೊ ಅಂದರೆ ಇವು 3 ಆಪ್ಷನ್ ಉಳಿತು, ಈ ಆಪ್ಷನ್ ಹೋಯಿತು. ಈಗ ಇದನ್ನು F6 ಇದನ್ನು 0.1 ಮೋಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಇದರ ಮಾಸ್ ಕೊಟ್ಟಿದ್ದಾರೆ. ಈ ಮಾಸಿಂದ ಏನು ಕ್ಯಾಲ್ಕುಲೇಟ್ ಮಾಡಿ? ಮೋಲ್ ಕ್ಯಾಲ್ಕುಲೇಟ್ ಮಾಡಿ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಿಮಗೆ ಏನಾದರೂ ಇದು 0.1 ಬಂದರೆ 1 ವಾಟರ್ ಅಂತ ಮೀನಿಂಗು, ಇದು ಆನ್ಸರು. 0.2 ಅಂತ ಬಂದರೆ 1:2, ದಿಸ್ ಇಸ್ ದ ಆನ್ಸರ್. 0.3 ಬಂದರೆ ದಟ್ ಈಸ್ ದ ಆನ್ಸರ್, ಹೌದಾ? 1.8 ಗ್ರಾಮನ್ನು ಕನ್ವರ್ಟ್ ಮಾಡಿ. ನಮಗೇನು ಗೊತ್ತಿದೆ? ಮೋಲ್ ಇಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಹೌದಾ? ಸೊ ಈಸ್ ಈಕ್ವಲ್ ಟು ಮಾಸ್ ಈಸ್ ನೋಡಿ 1.8 ಗ್ರಾಮ್, ಹೌದಾ? ಮೋಲಾರ್ ಮಾಸ್ ಎಷ್ಟಿದೆ? ವಾಟರ್ ಇದ್ದು 18 ಗ್ರಾಮ್. ಅಂದರೆ ಆನ್ಸರ್ ಏನು ಬಂತು? 0.1 ಬಂತಿಲ್ಲೋ? ಅಂದರೆ ಇದು ಕೂಡ 0.1 ಅಂತ ಆಯ್ತಿಲ್ಲೋ? ಇದು ಕೂಡ 0.1 ಅಂತ ಆದಮೇಲೆ 1:1 ರಿಯಾಕ್ಷನ್. ಸೊ XCOF4 ಶುಡ್ ಬಿ ದ ಆನ್ಸರ್. XCOF4 ಶುಡ್ ಬಿ ದ ಆನ್ಸರ್, ಹೌದಾ? ಸೊ ಲೈಕ್ ದಿಸ್ ದ ಆನ್ಸರ್ ಶುಡ್ ಬಿ ರಿಟರ್ನ್. ಲೈಕ್ ದಿಸ್ ದ ಕ್ವಶನ್ ಶುಡ್ ಬಿ ಟ್ರೀಟೆಡ್. ರಿಮೆಂಬರ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಏನಾದರೂ 1.8 ಬದಲಿಗೆ 3.6 ಕೊಟ್ಟಿದ್ರೆ ದೆನ್ ಯು ಕುಡ್ ಹ್ಯಾವ್ ಸೇ 0.2 ಮೋಲ್ XCO2F2 is the answer.
0.3 mole XCO3 is the answer. ಇಲ್ಲಿ 0.1 ಬಂದಿದೆ, 1.8 ಗ್ರಾಮ್ ಅಂದರೆ XCOF4 should be the answer. Like this. ನೆಕ್ಸ್ಟ್ 15th ನೋಡಿ, 15th ಇದನ್ನು ಕಾಮನ್ ಸೆನ್ಸಿಂದ ಹೇಳ್ಬೋದು ನಾವು. ಯಾಕೆ ಹೇಳಿ, ಅಕ್ವರೇಜಿಯಾ ಅಂದ್ರೆ ನೆನಪಿದೆಯಾ? ಅಕ್ವರೇಜಿಯಾ ಅಂತಂದರೆ ಕಾನ್ಸಂಟ್ರೇಟೆಡ್ HCl ಪ್ಲಸ್ ಕಾನ್ಸಂಟ್ರೇಟೆಡ್ HNO3 ಇನ್ ದ ರೇಷಿಯೋ 3:1 is known as aquaregia. Remember. ಈಗ when gold react with aquaregia, oxidation state of nitrogen changes from ಅಂತ ಕೇಳಿದ್ದಾರೆ ನೋಡಿ. when gold reacts with aquaregia ಅಂದರೆ NO3 ಮೈನಸ್ ಪ್ಲಸ್ Cl ಮೈನಸ್ ಪ್ಲಸ್ H ಪ್ಲಸ್ ಅಂತ ಬರೀತೀನಿ. ವಿಚ್ ಈಸ್ ದ ಪ್ರಾಡಕ್ಟ್ ಫಾರ್ಮ್ಡ್ ನೈಟ್ರೋಜನ್ ಅನ್ನೋದು ಗೊತ್ತಾದರೆ ಸೊ ಆಕ್ಸಿಡೇಷನ್ ಸ್ಟೇಟ್ ಏನು ಚೇಂಜ್ ಆಗಿದೆ ಅಂತ ಗೊತ್ತಾಗ್ತದೆ. ಈಗ ನೋಡಿ ಲಾಜಿಕಲಿ ಥಿಂಕ್ ಮಾಡಿ ಆನ್ಸರ್ ಹೇಳೋದು ಅಂತಂದರೆ ಆ ರಿಯಾಕ್ಷನ್ ಬಗ್ಗೆ ನಮಗೆ ಗೊತ್ತಿರಲೇಬೇಕಂತೇನಿಲ್ಲ. ಈಗ ಗೋಲ್ಡ್ ಹೇಗೆ ರಿಯಾಕ್ಟ್ ಆಗ್ತದೆ ನಮಗೆ ಗೊತ್ತಿಲ್ಲ, ಆದರೂ ಈ ಆನ್ಸರ್ನ ಹೇಳ್ಬೋದು. ಯಾಕಂತಂದರೆ ಇಫ್ ವಿ ನೋ ಎಕ್ವರೇಜಿಯಾದಲ್ಲಿ HNO3 ಇರ್ತದೆ, HNO3ದಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಇಸ್ +5. ಹೌದಾ? ಅವ್ರೇನು ಕೇಳಿದ್ದಾರೆ, ಆಕ್ಸಿಡೇಷನ್ ಸ್ಟೇಟ್ ಆಫ್ ನೈಟ್ರೋಜನ್ ಚೇಂಜಸ್ ಫ್ರಾಮ್ ಅಂತ ಕೇಳಿದ್ದಾರೆ. ಫ್ರಾಮ್ ಅಂತ ಅಂದಾಗ ಫ್ರಾಮ್ +5 ಇರಬೇಕು, ಟು ಯಾವ್ದು ಬೇಕಾದರೂ ಇರ್ಬೋದು, ಅದಕ್ಕೆ ನಮಗೆ ರಿಯಾಕ್ಷನ್ ಗೊತ್ತಿರಬೇಕು. ಹೌದಾ? +5 ಫ್ರಾಮ್ ಇರಲೇಬೇಕು, 2 ಯಾವುದಾದ್ರೂ ಇರಲಿ. ಸೊ ಇಲ್ಲಿ ಒಂದೇ ಆಪ್ಷನನ್ನು ಸೆಟ್ ಮಾಡಿರೋದು +5 to +2 ಅಂದಮೇಲೆ ನಿಮಗೆ ಪ್ರಾಡಕ್ಟ್ ಯಾವ್ದು ಫಾರ್ಮ್ ಆಗ್ತದೆ ಅಂತ ಗೊತ್ತಿಲ್ಲ ಅಂತಂದ್ರೂ ಆನ್ಸರ್ ಹೇಳಲಿಕ್ಕೆ ಬರ್ತದೆ. ಹೌದಾ? ಸೊ ನಾವು ತಿಳಿದಿಟ್ಕೊಳ್ಳಿ, ಪ್ರಾಡಕ್ಟ್ ಯಾವುದು ಫಾರ್ಮ್ ಆಗ್ತದೆ ಅಂದರೆ ನೈಟ್ರೋಜನ್ ಮೊನಾಕ್ಸೈಡ್ ಫಾರ್ಮ್ ಆಗ್ತದೆ. ಈಗ ಹೇಳ್ಬೋದು +2 ಇದೆ, +5 ಇದೆ, +5 to +2 ಇಸ್ ದ ಆನ್ಸರ್. ಬಟ್ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೂ ಹೇಳ್ಬೋದು, ಯಾಕಂದ್ರೆ ನೈಟ್ರೋಜನ್ ಅದು HNO3 +5 ಇದೆ, +5 2 ಅಂತೇಳಿ 2 ಆಪ್ಷನ್ ಕೊಟ್ಟಿದ್ದು ನಾವು ಥಿಂಕ್ ಮಾಡಬೇಕಿತ್ತು. ಬಟ್ ಇಡೀ ಆಪ್ಷನ್ಸಲ್ಲಿ 4 out of the 4 ದಿಸ್ ಇಸ್ ದ ಓನ್ಲಿ ಆಪ್ಷನ್ ವಿಚ್ ಇಸ್ ಗಿವನ್, ಹೆನ್ಸ್ ದ ಆನ್ಸರ್ ಇಸ್ ಸಿ. ಸೊ HNO3 +5 ಇದೆ, +5 2 +2 ಇಸ್ ದ ಆನ್ಸರ್. ಹೌದಾ? ಎಷ್ಟು ಸಿಂಪಲ್ ಇದೆ ನೋಡಿ. ನೆಕ್ಸ್ಟ್ ಕ್ವಶನ್ 16th KCET 2018 ಕೇಳಿರೋಂಥದ್ದು ವೆರಿ ಪ್ಯೂರ್ ನೈಟ್ರೋಜನ್. ಭಾಳ ಸಿಂಪಲ್ ನೋಡಿ, ವೆರಿ ಪ್ಯೂರ್ ನೈಟ್ರೋಜನ್ ಇದನ್ನು ಆಲ್ರೆಡಿ ನಾನು ಹೇಳಿದ್ದೆ, ಫೇಮಸ್, ಭಾಳ ಇಂಪಾರ್ಟೆಂಟ್ ಅಂತೇಳಿ. ಥರ್ಮಲ್ ಡಿಕಂಪೋಸಿಷನ್ ಆಫ್ ಸೋಡಿಯಂ ಅಜೈಡ್, ದಿಸ್ ಈಸ್ ದ ಒನ್ ವಿಚ್ ಇಸ್ ಫ್ಯಾಕ್ಚುಯಲ್ ಕ್ವಶನ್. ಫ್ಯಾಕ್ಚುಯಲ್ ಕ್ವಶನ್ ನೆನ್ಪಿಟ್ಕೊಳ್ಳೇಬೇಕು, ದರ್ ಇಸ್ ನೋ ಅದರ್ ವೇ. ದೆನ್ ವೆನ್ PbO2 ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟ್ HNO3, ಸೊ ವಾಟ್ ಈಸ್ ದ ಗ್ಯಾಸ್ ಫಾರ್ಮ್ಡ್ ಅಂತ, ದ ಗ್ಯಾಸ್ ಇವಾಲ್ವ್ಡ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನೋಡಿ PbO2 ವೆನ್ ಇಟ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟೆಡ್ HNO3 ಪ್ರಾಡಕ್ಟ್ ಫಾರ್ಮ್ಡ್ ಈಸ್, ಕರೆಕ್ಟಾಗಿ ನೋಡಿ, ಪ್ರಾಡಕ್ಟ್ ಫಾರ್ಮ್ಡ್ ಈಸ್ PbNO3 twice plus O2 plus H2O should be the answer. Right? PbNO3 twice, O2 plus H2O should be the answer. Andre the gas evolved is O2. Remember O2, not N2 or NO2 or N2. O2 should be the answer. 18th question KCET 2017 ಕೇಳಿರುವಂಥದ್ದು which of the following correct option for electron dot structure of N2O molecule ಅಂತ ಕೇಳಿದ್ದಾರೆ. ಸೊ N2O ಮಾಲಿಕ್ಯೂಲ್ನ ಕರೆಕ್ಟ್ ಡಾಟ್ ಸ್ಟ್ರಕ್ಚರ್ ಅಂತ ಕೇಳಿದ್ದಾರೆ. ಸೊ N2O ಮಾಲಿಕ್ಯೂಲ್ ಕರೆಕ್ಟ್ ಡಾಟ್ ಸ್ಟ್ರಕ್ಚರ್ ಅಂದರೆ 1 ಪಾಯಿಂಟ್ ಗೊತ್ತಿರಲಿ, ದಿಸ್ ಈಸ್ ದ ಒನ್ ವಿಚ್ ಫಾಲೋಸ್ ಆಕ್ಟೆಟ್ ರೂಲ್ ಗೊತ್ತಿರಲಿ, ವಿಚ್ ಫಾಲೋಸ್ ಆಕ್ಟೆಟ್ ರೂಲ್. ಆಕ್ಟೆಟ್ ರೂಲ್ ಅಂತೂ ಫಾಲೋ ಮಾಡಲೇಬೇಕು. ಸೊ ಆಕ್ಟೆಟ್ ರೂಲನ್ನು ಇದು ಫಾಲೋ ಮಾಡ್ತದ ಅಂತ ಅಂದಮೇಲೆ ನಾವು ನೋಡಬೇಕಾಗಿರೋದು N2 ಎಲೆಕ್ಟ್ರಾನ್ ಎಲ್ಲಿದೆ ನೋಡಿ. ಫಸ್ಟ್ ಆಪ್ಷನಲ್ಲಿ 1 2 3 4 5 6 ಇದೆ ಅಂದರೆ ದಿಸ್ ಇಸ್ ನಾಟ್ ದ ಆನ್ಸರ್. ನೋಡಿ, ಇದರಲ್ಲಿ ಪಾಸಿಬಿಲಿಟಿ ಇದೆ, ಸೊ ಇದರಲ್ಲೂ ಕೂಡ ಪಾಸಿಬಿಲಿಟಿ ಇದೆ. ಇದರಲ್ಲಿ ಮತ್ತೆ 1 2 3 4 5 6 ಸರೌಂಡಿಂಗ್ ಇದೆ ಈ ನೈಟ್ರೋಜನ್ಗೆ, ದಿಸ್ ಇಸ್ ನಾಟ್ ದ ಆನ್ಸರ್. ಔಟ್ ಆಫ್ ದೀಸ್ ಟು ವಿಚ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದರಲ್ಲಿ ಗೊತ್ತಿರಲಿ, ಯಾವಾಗ ನೈಟ್ರೋಜನಿಗೆ 4 ಬಾಂಡ್ ಆಗ್ತದೆ ಪ್ಲಸ್ ಚಾರ್ಜ್ ಇರಲೇಬೇಕು, ಯಾವಾಗ ನೈಟ್ರೋಜನಿಗೆ 2 ಬಾಂಡ್ ಆಗ್ತದೆ ಮೈನಸ್ ಚಾರ್ಜ್ ಇರಲೇಬೇಕು. ಸೊ ಇದರಲ್ಲಿ ಕೊಟ್ಟಿಲ್ಲ, ಹೆನ್ಸ್ ಇಟ್ ಇಸ್ ನಾಟ್ ದ ಆನ್ಸರ್. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ದಿಸ್ ಒನ್. ರೈಟ್? ಸೊ N ಟ್ರಿಬಲ್ ಬಾಂಡ್ N, ಸಿಂಗಲ್ ಬಾಂಡ್ O ಸಿಂಗಲ್ ಬಾಂಡ್ ಇದ್ದಾಗ ಮೈನಸ್ ಚಾರ್ಜ್ ಬರಲೇಬೇಕು ಇದೆ, Nಗೆ 4 ಬಾಂಡ್ ಇದ್ದಾಗ ಪ್ಲಸ್ ಚಾರ್ಜ್ ಬರಲೇಬೇಕು ಇದೆ. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ರಿಮೆಂಬರ್ ದಟ್. ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಎಲಿಮೆಂಟ್ ಫಾರ್ಮ್ಸ್ p ಬಾಂಡ್ ವಿತ್ ಇಟ್ ಸೆಲ್ಫ್ ಅಂತ ಇದೆ. 2017 ಕೇಳಿರೋಂಥ ಕ್ವಶನ್. p ಬಾಂಡ್ ವಿತ್ ಇಟ್ ಸೆಲ್ಫ್ ಅಂತಂದರೆ ಬಿಕಾಸ್ ಆಫ್ ದ ಎಬ್ಸೆನ್ಸ್ ಆಫ್ ದ ಡಿ ಆರ್ಬಿಟಲ್ ನೈಟ್ರೋಜನ್ ಕ್ಯಾನ್ ಫಾರ್ಮ್ ಓನ್ಲಿ p ಬಾಂಡ್. ಗೊತ್ತಿರಲಿ, ಬಿಕಾಸ್ ಆಫ್ ದ ಎಬ್ಸೆನ್ಸ್ ಆಫ್ ದ p ಆರ್ಬಿಟಲ್ ನೈಟ್ರೋಜನ್ ಕ್ಯಾನ್ ಫಾರ್ಮ್ ಓನ್ಲಿ p ಬಾಂಡ್, ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಇಸ್ P. N. ಸೊ P S C T ದೇ ಕ್ಯಾನ್ ಫಾರ್ಮ್, ರಿಮೆಂಬರ್, p d ಲೈಕ್ ದಟ್. ಸೊ p ಬಾಂಡ್ ವಿತ್ ಇಟ್ ಸೆಲ್ಫ್ ಅಂತ ಅಂದರೆ ಓನ್ಲಿ ನೈಟ್ರೋಜನ್ ಇಸ್ ದ ಆನ್ಸರ್ ಫಾರ್ ದಿಸ್.
ನೆಕ್ಸ್ಟ್ ಏನಿದೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ನೋಬಲ್ ಗ್ಯಾಸ್ ಹ್ಯಾಸ್ ಅನ್ಯೂಶುವಲ್ ಪ್ರಾಪರ್ಟಿ ಆಫ್ ಡಿಫ್ಯೂಸಿಂಗ್ ಥ್ರೂ ದ ಮಟೀರಿಯಲ್ ಸಚ್ ಆಸ್ ರಬ್ಬರ್, ಗ್ಲಾಸ್ ಆ್ಯಂಡ್ ಪ್ಲಾಸ್ಟಿಕ್. 2017 ಕೇಳಿರುವಂಥದ್ದು. ಸೊ ಬಹಳ ಸಿಂಪಲ್ ಕ್ವಶನು, ಡೈರೆಕ್ಟ್ ಕ್ವಶನ್ ಇದು. ಆನ್ಸರ್ ಫಾರ್ ದಿಸ್ ಈಸ್ ಹೀಲಿಯಂ. ಆನ್ಸರ್ ಫಾರ್ ದಿಸ್ ಈಸ್ ಹೀಲಿಯಂ. ರಿಮೆಂಬರ್ ದಟ್. ನೆಕ್ಸ್ಟ್ 21st ಕ್ವಶನ್ ನೋಡಿ, ಸೆಲೆಕ್ಟ್ ದ ರಾಂಗ್ ಕೆಮಿಕಲ್ ರಿಯಾಕ್ಷನ್ ಅಮಾಂಗ್ ದ ಫಾಲೋವಿಂಗ್ ಅಂತ ಇದೆ. ಸೊ MnO2 react with HCl, MnCl2, Cl2 is released, so it is correct statement. NH3 plus Cl2, NH4Cl plus N2 ಬರ್ತದೆ, correct statement. NaOH react with Cl2, NaCl H2 plus O2 ಬರ್ತದೆ. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, NaOH react with Cl2, you are going to get NaCl plus NaOCl plus H2O you are going to get, not H2 and O2. H2 and O2 ಬರೋದಿಲ್ಲ. H2 and O2 ಯಾವಾಗ ಬರ್ತದ? ವೆನ್ NaCl ಅಂಡರ್ಗೋ ಎಲೆಕ್ಟ್ರಾಲಿಸಿಸ್. ಸೊ ಇದರಲ್ಲಿ ಅದನ್ನು ಕೇಳಿಲ್ಲ ಅವರು. ಅದಕ್ಕೆ ಆನ್ಸರ್ ಫಾರ್ ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್ ಈಸ್ ಸಿ. ಸೊ ದಿಸ್ ಈಸ್ ಬ್ಲೀಚಿಂಗ್ ಪೌಡರ್ ಪ್ರಿಪರೇಷನ್. ಹೌದಾ? ಬ್ಲೀಚಿಂಗ್ ಪೌಡರ್ ಪ್ರಿಪರೇಷನ್. ಹೆನ್ಸ್ ದಿಸ್ ಈಸ್ ಕರೆಕ್ಟ್ ಒನ್. ಅಂದರೆ ಆನ್ಸರ್ ಫಾರ್ ದಿಸ್ ಈಸ್ ಸಿ. ರಿಮೆಂಬರ್ ದಟ್. ನೆಕ್ಸ್ಟ್, ದ ಪ್ರಾಪರ್ಟಿ ಆಫ್ ಫ್ಲೂರಿನ್ ವಿಚ್ ಈಸ್ ನಾಟ್ ಟ್ರೂ ಅಂತ ಇದೆ. ರೈಟ್? ಪ್ರಾಪರ್ಟಿ ಆಫ್ ಫ್ಲೂರಿನ್ ವಿಚ್ ಈಸ್ ನಾಟ್ ಟ್ರೂ ಅಂತ ಇದೆ. ಸೊ ನೋಡಿ, most of its reaction is exothermic. True ಇದೆ. So remember, in this particular case, this next question ನೋಡಿ, the property of fluorine which is not true ಅಂತ ಇದೆ. ಸೊ ಯಾವುದು ಕರೆಕ್ಟ್ ಇಲ್ಲ. most of its reaction is exothermic. Definitely it is correct. This is one of the anomalous behavior of fluorine. Highest electronegativity, no doubt in it. It forms only one oxo acids. Definitely correct, because HOF is the only one oxo acid which is possible. And this is the wrong one. High bond dissociation enthalpy anta ide, but bond dissociation enthalpy order enide, fluorine lesser than, remember, so fluorine less than bromine less than Cl2 and fluorine more than I2. ಈ ರೀತಿ ಇದೆ. ಅಂದರೆ ಫ್ಲೂರಿನ್ ಈಸ್ ಥರ್ಡ್ ಮೋಸ್ಟ್. ಅಂದರೆ ದಿಸ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್ ಇನ್ ದಿಸ್ ಕೇಸ್, ವಿಚ್ ಈಸ್ ನಾಟ್ ಟ್ರೂ. ನೆಕ್ಸ್ಟ್ ನೋಡಿ, ವಿಚ್ ಈಸ್ ಟ್ರೂ ರಿಗಾರ್ಡಿಂಗ್ ನೈಟ್ರೋಜನ್ ಅಂತ ಇದೆ. ಸೊ ಇದು ಕೂಡ ಬಹಳ ಸಿಂಪಲ್ ಕ್ವಶನು. ಟ್ರೂ ರಿಗಾರ್ಡಿಂಗ್ ನೈಟ್ರೋಜನ್ ಅಂತ ಇದೆ. 2016 ಕೇಳಿರುವಂಥದ್ದು. ರೈಟ್? ಲೆಸ್ ಎಲೆಕ್ಟ್ರೋನೆಗೆಟಿವ್, ಇಟ್ ಈಸ್ ನಾಟ್ ಟ್ರೂ. ಇಟ್ ಈಸ್ ರಾಂಗ್ ಆನ್ಸರ್. ಡಿ ಆರ್ಬಿಟಲ್ಸ್ ಅವೈಲೇಬಲ್, ರಾಂಗ್. Have low ionization enthalpy, wrong, which is more ionization enthalpy. Ability to form p-pi bond is correct statement. So the answer for this question is D. Remember that. Next, shape of XCF6 is anta kelidare ನೋಡಿ. Shape of XCF6 ಅಂತ ಇದೆ. Right? ಸೊ ಇದರನ್ನು ಕೂಡ ನಾನು ಆಲ್ರೆಡಿ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಏನು ಎಕ್ಸ್ಪ್ಲೈನ್ ಮಾಡಿದಿರಿ, ಅದರಲ್ಲಿ ಹೇಳಿದ್ದೀನಿ. ಸೊ XCF6 ಹೈಬ್ರಿಡೈಸೇಷನ್ ನೋಡಿ ಏನಾಗ್ತದೆ. ಸೊ ಹಾಫ್ ಇಂಟು X is 8 plus 6/2 ಅಂದರೆ 7 ಬರ್ತದೆ. 7 ಅಂದರೆ sp3d3. ನೋಡಿ sp3d3 ಅಂದರೆ 7 ಸರೌಂಡಿಂಗ್ ಇರಬೇಕು, ಬಟ್ 6 ಇದೆ. ಅಂದರೆ ದಿಸ್ ಈಸ್ ನಾಟ್ ಗಿವ್ ರೈಸ್ ಟು ಟ್ರೈಗೋನಲ್ ಬೈಪಿರಾಮಿಡಲ್. ದಿಸ್ ವಿ ಕಾಲ್ ಇಟ್ ಆಸ್ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ರಿಮೆಂಬರ್, ಹೈಬ್ರಿಡೈಸೇಷನ್ sp3d3, ಬಟ್ ಒಂದು ಲೋನ್ ಪೇರ್ ಒಂದು ಇದ್ದಿದ್ದಕ್ಕೆ, ಸೊ ಸ್ಟ್ರಕ್ಚರ್ ವಿಲ್ ನೆವರ್ ಬಿ ಟ್ರೈಗೋನಲ್ ಪೆಂಟಾಗೋನಲ್ ಬೈಪಿರಾಮಿಡಲ್. ಸ್ಟ್ರಕ್ಚರ್ ವಿಲ್ ಬಿ ಡಿಸ್ಟಾರ್ಟೆಡ್ ಆಕ್ಟಾಹೆಡ್ರಲ್. ನೆಕ್ಸ್ಟು 25th ಕ್ವಶನ್ ನೋಡಿ. 25th ಕ್ವಶನ್, ವೆನ್ ಬ್ರೌನ್ ಕಂಪೌಂಡ್ ಆಫ್ ಮ್ಯಾಂಗನೀಸ್ ಇಸ್ ಟ್ರೀಟೆಡ್ ವಿತ್ HCl, ಇಟ್ ಗಿವ್ಸ್ ಅ ಗ್ಯಾಸ್ B. ದ ಗ್ಯಾಸ್ B ಇನ್ ಎಕ್ಸೆಸ್ ರಿಯಾಕ್ಟ್ಸ್ ವಿತ್ NH3 ಟು ಫಾರ್ಮ್ ಎ ಎಕ್ಸ್ಪ್ಲೋಸಿವ್ ಕಂಪೌಂಡ್ C. ನಾನು ನಿಮಗೆ ಸಿನಾಪ್ಸಿಸನ್ನು ಹೇಳಬೇಕಾದ್ರೂ ಕೂಡ ಹೇಳಿದ್ದೆ, ಎಕ್ಸ್ಪ್ಲೋಸಿವ್ ಕಂಪೌಂಡ್ ಅಂತ ಅಂದರೆ ಈ P ಬ್ಲಾಕಲ್ಲಿ ಬರೋದು ಒಂದೇ ಕಂಪೌಂಡ್, ದಟ್ ಈಸ್ NCl3. ಒಂದೊಮ್ಮೆ ಅದು ಗೊತ್ತಿಲ್ಲ ಅಂತಂದ್ರೂ ಕೂಡ ರಿಮೆಂಬರ್, ಇಲ್ಲಿ ಕೊಟ್ಟಿರೋ ಆಪ್ಷನ್ MnO, MnO3, Mn3O4, MnO2 ಅಂತ ಇದೆ. ಸೊ ಈ ಕೇಸಲ್ಲಿ ನೆನ್ಪಿಟ್ಕೊಳ್ಳಿ, ಬ್ರೌನ್ ಕಲರ್ ಕಂಪೌಂಡ್ ಅಂತ ಅಂದರೆ MnO2ನೇ, ರಿಲೀಸಸ್ ಗ್ಯಾಸ್ B ಅಂದರೆ Cl2ನೇ. ಆನ್ಸರ್ ಇದಂತೂ NCl3. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಅಂದರೆ ಇದು ಕೂಡ ಫ್ಯಾಕ್ಚುಯಲ್ ಕ್ವಶನ್. ಇವೆಲ್ಲ ಪಾಯಿಂಟ್ಸ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಈಸಿಲಿ ಹೇಳೋದಕ್ಕೆ ಬರ್ತದೆ, ಗೊತ್ತಿರಲಿ. ನೆಕ್ಸ್ಟ್ 2015 ಕೇಳಿರುವಂಥ ಕ್ವಶನ್, ಆನ್ ಹೀಟಿಂಗ್ ವಿತ್ ಕಾನ್ಸಂಟ್ರೇಟೆಡ್ NaOH solution in an inert atmosphere of CO2, white phosphorus gives a gas. Which of the following is incorrect about the gas ಅಂತ ಇದೆ. Always remember, white phosphorus P4 when it react with NaOH, ಇದು ಬಹಳ ಫೇಮಸ್ ರಿಯಾಕ್ಷನ್. ಓಕೆ, ಇನ್ ಪ್ರೆಸೆನ್ಸ್ ಆಫ್ ವಾಟರ್, PH3 is the gas which is going to form.
PH3 is known as phosphine, remember, phosphine. This is also basic in nature, right? So common sense ಏನು ಅಂದರೆ ಇವು 4 ಸ್ಟೇಟ್ಮೆಂಟ್ ಓದಿದ ಮೇಲೆ ನಮಗೆ ಗೊತ್ತಾಗಬೇಕು ಐದರ್ ಆಫ್ ದ ಟೂ ದಟ್ ಶುಡ್ ಬಿ ಆನ್ಸರ್, ಐದರ್ ಆಫ್ ದ ಟೂ ಒನ್ ಶುಡ್ ಬಿ ದ ಆನ್ಸರ್. ಹೌದಾ? ಕಾಮನ್ ಸೆನ್ಸ್. ಈಗ ನೋಡಿ, ಇಟ್ ಈಸ್ ಹೈಲಿ ಪಾಯ್ಸನಸ್, ಡೆಫಿನೆಟ್ಲಿ ಕರೆಕ್ಟ್ ಸ್ಟೇಟ್ಮೆಂಟು, ರೈಟ್? ಇಟ್ಸ್ ಸೊಲ್ಯೂಷನ್ ಇನ್ ವಾಟರ್ ಡಿಕಂಪೋಸಸ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್, ಕರೆಕ್ಟ್ ಸ್ಟೇಟ್ಮೆಂಟು. ಇನ್ಕರೆಕ್ಟ್ ಬೇಕು ನಮಗೆ. ಇಟ್ ಈಸ್ ಮೋರ್ ಬೇಸಿಕ್ ದನ್ NS3, ಇಟ್ ಈಸ್ ಲೆಸ್ ಬೇಸಿಕ್ ದನ್ NS3. ರಿಮೆಂಬರ್ ಆಲ್ವೇಸ್ NS3 ಈಸ್ ಸ್ಟ್ರಾಂಗರ್ ಬೇಸ್ ದನ್ PH3. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಲೆವಿಸ್ ಬೇಸ್ ಅಂದರೆ NS3 ಸ್ಟ್ರಾಂಗರ್, ಇಟ್ ಈಸ್ ವೀಕ್ ಬೇಸ್ ದನ್ ದ NS3 ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. Wrong statement is more basic than NS3, hence the answer for this question is C. Remember that. Next, 27th question. Which of the following compounds of xenon has pyramidal geometry? 2015 ಕೇಳಿರುವಂಥ ಕ್ವಶನ್. ಒನ್ಸ್ ಅಗೇನ್, ಪಿರಾಮಿಡಲ್ ಜಾಮೆಟ್ರಿ ಅಂದರೆ ಏನಾಗ್ತದೆ? ಇದು ಒಂದು ಸೆಂಟರ್ ಇತ್ತಂದರೆ, ರಿಮೆಂಬರ್, ಪಿರಾಮಿಡಲ್ ಜಾಮೆಟ್ರಿಗೆ ಒಂದು ಸೆಂಟರ್ ಇತ್ತಂದರೆ ಲೈಕ್ ದಿಸ್ 3 ಸರೌಂಡಿಂಗ್ ಇರಬೇಕು. ಹೌದಾ? ಇದು ಪಿರಾಮಿಡಲ್ ಜಾಮೆಟ್ರಿ. NS3 ನೆನ್ಪು ಮಾಡ್ಕೊಳ್ಳಿ. ಪಿರಾಮಿಡಲ್ ಜಾಮೆಟ್ರಿ ಯಾವುದು ಪಾಸಿಬಿಲಿಟಿ ಇದೆ? ದಿಸ್ ಈಸ್ ದ ಓನ್ಲಿ ಪಾಸಿಬಲ್ ಒನ್. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ದೆನ್ 2014 ಕೇಳಿರುವಂಥ ಕ್ವಶನ್ ನೋಡಿ. ದ ಸ್ಟೇಟ್ಮೆಂಟ್ ದಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ, ರೈಟ್? ಸೊ ಇದನ್ನು ಇಫ್ ಯು ರಿಮೆಂಬರ್, ನಾನು ಆಲ್ರೆಡಿ ಹಿಂದಿನ ಒಂದಷ್ಟು ಕ್ವಶನ್ಸ್ಗಳಲ್ಲಿ ಹೇಳಿದ್ದೀನಿ. ಸಾಲಿಡ್ ಸ್ಟೇಟ್ PCl5 ಎಕ್ಸಿಸ್ಟ್ ಆಸ್ PCl4 ಪ್ಲಸ್ ಆ್ಯಂಡ್ PCl6 ಮೈನಸ್ ಸೀಸ್. ಇಟ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್, ರೈಟ್? ನಾಟ್ ಕರೆಕ್ಟ್ ಬೇಕು ನಮಗೆ. ದೆನ್ ಪ್ಯೂರ್ ಫಾಸ್ಫಿನ್ ಇಸ್ ನಾನ್ ಇನ್ಫ್ಲಮೇಬಲ್. ಇಟ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್, ಗೊತ್ತಿರಲಿ. ಇದು ಕೂಡ ಫ್ಯಾಕ್ಟ್, ನೆನ್ಪಿಟ್ಕೊಳ್ಳೇಬೇಕು. ಪ್ಯೂರ್ ಫಾಸ್ಫಿನ್ ಇಸ್ ಹೈಲಿ ನಾನ್ ಇನ್ಫ್ಲಮೇಬಲ್, ರೈಟ್? ಹೈಪೋಫಾಸ್ಫರಸ್ ಆಸಿಡ್ ರೆಡ್ಯೂಸ್ ದ ಸಿಲ್ವರ್ ನೈಟ್ರೇಟ್ ಟು ಸಿಲ್ವರ್. ನೋಡಿ, ಹೈಪೋಫಾಸ್ಫರಸ್ ಆಸಿಡ್ ಅಂತಂದರೆ S3PO2. S3PO2ದಲ್ಲಿ 2 PH ಬಾಂಡ್ ಇದೆ. 2 PH ಬಾಂಡ್ ಇದೆ ಅಂತಂದರೆ ಡೆಫಿನೆಟ್ಲಿ ಇಟ್ ಈಸ್ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್. ಹೌದಾ? ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಅಂದಮೇಲೆ ಸಿಲ್ವರ್ ನೈಟ್ರೇಟ್ ಟು ಸಿಲ್ವರ್ ಕನ್ವರ್ಷನ್ ಆಗಬಾರ್ದು ಅಂತ ಯಾಕೆ ಅನ್ಕೋಬೇಕು ನಾವು? ಸೊ ಇಟ್ ಈಸ್ ಪಾಸಿಬಲ್, ರೈಟ್? ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗಾದರೆ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂದರೆ ಬಿ. ಯಾಕಂತಂದರೆ ಫಾಸ್ಫರಸ್ ಆಸಿಡ್ ಅಂತಂದರೆ S3PO3 ವೆನ್ ಇಟ್ ಈಸ್ ಹೀಟೆಡ್ ಇಟ್ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಡಿಸ್ಪ್ರಪೋರ್ಷನೇಷನ್ ಅಂತ ಅಂದರೆ ಸೇಮ್ ಎಲಿಮೆಂಟ್ ಅಂಡರ್ಗೋ ಬೋತ್ ಆಕ್ಸಿಡೇಷನ್ ಆಸ್ ವೆಲ್ ಆಸ್ ರಿಡಕ್ಷನ್. ಸೊ ಫಾಸ್ಫರಸ್ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ಬಂದುಬಿಟ್ಟು +3 ಇದೆ ನೋಡಿ, ವಿಚ್ ಗಿವ್ ಮೆಟಾಫಾಸ್ಫೋರಿಕ್ ಆಸಿಡ್ ಅಂಡ್ ಫಾಸ್ಫಿನ್ ಅಂತ ಇದೆ. ಆ್ಯಕ್ಚುಲ್ ಪ್ರಾಡಕ್ಟ್ ಏನು ಬರ್ತದೆ ಅಂತಂದರೆ S3PO4 ಪ್ಲಸ್ ಫಾಸ್ಫಿನ್ PH3 ಬರ್ತದೆ ನೋಡಿ. PH3ದಲ್ಲಿ ಆಕ್ಸಿಡೇಷನ್ ಸ್ಟೇಟ್ -3, ಇದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ +5. ಹೆನ್ಸ್ ವಿ ಕ್ಯಾನ್ ಸೇ 3 to 5 is ಆಕ್ಸಿಡೇಷನ್, 3 to -3 is ರಿಡಕ್ಷನ್, ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಬಟ್ ಇಲ್ಲಿ ಮೆಟಾಫಾಸ್ಫೋರಿಕ್ ಆಸಿಡ್ ಫಾರ್ಮುಲಾ ಏನಂದರೆ HPO2, ರಿಮೆಂಬರ್. ಸೊ HPO2. ಸೊ HPO2 is not possible. Possibility is S3PO4 phosphoric acid. Hence the answer for this question is B. And the last question in the 2014 previous year P block element chapter, that is MnO2 react with HCl releases a gas ಅಂತ ಇದೆ. ಹೌದಾ? ನೋಡಿ, ಇಲ್ಲಿ ಗ್ಯಾಸ್ ನಮಗೆ ಎರಡೇ ಆಪ್ಷನ್, ಒಂದು Cl2, ಒಂದು O2. ಹೌದಾ? ಸೊ MnO2 with HCl ಆಲ್ವೇಸ್ ಇಟ್ ರಿಲೀಸಸ್ Cl2 ಗ್ಯಾಸ್. 100% ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. Cl2 ಅಂದರೆ ಇವೆರಡು ಆಪ್ಷನ್ ಉಳಿತು. ಈಗ ಯಾವಾಗ Cl2 ರಿಯಾಕ್ಟ್ಸ್ ವಿತ್ F2, ಎರಡು ಪಾಸಿಬಿಲಿಟಿ, ClF3 ClF. ಬಟ್ ಇಲ್ಲಿ ಏನಿದೆ ಹಿಂಟು? ಎಕ್ಸೆಸ್ ಅಂತ ಇದೆ. ಎಕ್ಸೆಸ್ F2 ಇದ್ದ ಮೇಲೆ ಆನ್ಸರ್ ಶುಡ್ ಬಿ F3ನ. ಹೌದಾ? ಯಾಕಂದ್ರೆ ಇದರಲ್ಲಿ F1 F3, ಸೊ F3ನ ಜಾಸ್ತಿ ಬರಬೇಕಲ್ಲ, ಯಾಕಂತಂದರೆ F2 ಎಕ್ಸೆಸ್ ಅಂತ ಕೊಟ್ಟಿದ್ದಾರೆ ಅವರು. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್. ಮುಂದೆ ಯುರೇನಿಯಂ ಜೊತೆ ಹೆಂಗೆ ರಿಯಾಕ್ಟ್ ಆಗ್ತದೆ, ಯಾವ ಪ್ರಾಡಕ್ಟ್ ಬರ್ತದೆ, ಇದು ಸಿಲೆಬಸ್ಸಿಗೆ ಇಲ್ಲ. ಬಟ್ ನಮಗೆ ಹಿಂಟ್ ಬೇಕಾಗಿರೋದು ವೆದರ್ Cl2 ಇಸ್ ಫಾರ್ಮ್ಡ್ O2, Cl2 ಅಂತ ಆಯಿತು, MnO2 ಪ್ಲಸ್ HCl. ದೆನ್ ClF3ನೋ ClF, ಅದಕ್ಕೆ ಹಿಂಟ್ ಎಕ್ಸೆಸ್ ಅನ್ನೋ ವರ್ಡು. ಸೊ ಅದಕ್ಕೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ. ರಿಮೆಂಬರ್, ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ. ಲೈಕ್ ದಿಸ್ ವಿ ಹ್ಯಾವ್ ಸಾಲ್ವ್ಡ್ ಆಲ್ 2014 to 2022 ಕ್ವಶನ್ಸ್ ಇನ್ P block element ಸೆಕೆಂಡ್ PUC. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ ಜೊತೆ ಮತ್ತೆ ಭೇಟಿಯಾಗೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.